ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಇಲ್ಲಿವರೆಗೂ ಬಂದಿರುವಂತಹ ಅಪ್ಡೇಟ್ ಗಳನ್ನ ಕವರ್ ಮಾಡ್ತಿದ್ದೀನಿ. ಇನ್ ಕೇಸ್ ಓವರ್ ನೈಟ್ ಯಾವ್ದಾದ್ರು ಅಪ್ಡೇಟ್ ಬಂದ್ರೆ ಹಾಗೆ ಇದರಲ್ಲಿ ಯಾವ್ದಾದ್ರು ಮಿಸ್ ಆದ್ರೆ ಆಸ್ ಯೂಶುವಲ್ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಡ್ತೀನಿ. ನೋಡೋಣ ಸದ್ಯದ ಮಟ್ಟಿಗೆ ಯಾವೆಲ್ಲ ಅಪ್ಡೇಟ್ ಗಳು ಬಂದಿದ್ದಾವೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಹಾಗೂ ವಾಟ್ಸ್ಆಪ್ ಚಾನಲ್ ನ ಇಲ್ಲಿವರೆಗೂ ಫಾಲೋ ಮಾಡ್ತಿಲ್ಲ ಅಂತ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ 2 ಲಿಂಕ್ ಗಳಿದೆ, ಫಾಲೋ ಮಾಡಿ. ಹಾಗೆ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇರೋರು ಸಂಪರ್ಕಿಸಬಹುದು. ಇಮೇಲ್ ಮೂಲಕ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಡ್ತೀವಿ. ಜೊತೆಗೆ ಇದು ಬಿಗಿನರ್ಸ್ ಗೆ ಡಿಸೈನ್ ಮಾಡಿರುವಂತದ್ದು. ಇನ್ ಕೇಸ್ ನೀವೇನಾದ್ರೂ ಇತ್ತೀಚೆಗೆ ಮಾರ್ಕೆಟ್ ಗೆ ಬಂದಿದ್ರೆ, ಎಸ್ಪೆಷಲಿ ಲಾಸ್ಟ್ 2 ಇಯರ್ಸ್ ಒಳಗಡೆ ನೀವು ಮಾರ್ಕೆಟ್ ಗೆ ಎಂಟರ್ ಆಗಿದ್ರೆ ನಿಮ್ಗೆ ಸೂಟಬಲ್ ಪ್ರೋಗ್ರಾಮ್ ಇದು. ಇಂಟ್ರೆಸ್ಟ್ ಇರೋರು ಸಂಪರ್ಕ ಮಾಡಬಹುದು. ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ, ನಿನ್ನೆ ರೆಸಿಪ್ರೋಕಲ್ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಅವರ ಕಡೆಯಿಂದ ಒಂದು ಸುದ್ದಿ ಬಂದಿದೆ. ನೋಡಬಹುದು, ಡೊನಾಲ್ಡ್ ಟ್ರಂಪ್ ಸೈನ್ಸ್ ಆರ್ಡರ್ ಗ್ರಾಂಟಿಂಗ್ ಎಕ್ಸೆಂಪ್ಷನ್ ಟು ಸಮ್ ಗೂಡ್ಸ್. ಕೆಲವು ಗೂಡ್ಸ್ ಗಳಿಗೆ ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ. ಎಲ್ಲ ಗೂಡ್ಸ್ ಗಳಿಗೂ ಅಲ್ಲ, ಕೆಲವು ಗೂಡ್ಸ್ ಗಳಿಗೆ. ನೋಡಬಹುದು, bullion related articles, certain critical minerals and pharmaceutical products subject to pending section 232 investigations regarding implications for national security. ಫಾರ್ಮಾಗೆ ಸಂಬಂಧಪಟ್ಟಂತೆ ಹಾಗೆ ಕ್ರಿಟಿಕಲ್ ಮಿನರಲ್ಸ್ ಗೆ ಸಂಬಂಧಪಟ್ಟಂತೆ, ನಂತರ ಬುಲಿಯನ್ ರಿಲೇಟೆಡ್ ಆರ್ಟಿಕಲ್ಸ್ ಗೆ ರೆಸಿಪ್ರೋಕಲ್ ಟ್ಯಾರಿಫ್ ಇಂದ ಎಕ್ಸೆಂಪ್ಷನ್ ಮಾಡಿದ್ದಾರೆ. ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋ ಯಾವ್ದಾದ್ರು ಕಂಪನಿ ಇದ್ರೆ ನಾಳೆ ಫೋಕಸ್ ಅಲ್ಲಿ ಇರುತ್ತೆ. ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಎಸ್ಪೆಷಲಿ ಫಾರ್ಮಾಗೆ ಸಂಬಂಧಪಟ್ಟಂತೆ ಹಲವು ಕಂಪನಿಗಳಿರ್ತವೆ. ಬಟ್ ಎಕ್ಸಾಕ್ಟ್ ಯಾವ್ದಕ್ಕೆ ಎಕ್ಸೆಂಪ್ಷನ್ ಸಿಗುತ್ತೆ ಅದರ ಬಗ್ಗೆ ನೋಡೋದಾದ್ರೆ, ನೋಡಬಹುದು, ಪ್ರಾಡಕ್ಟ್ಸ್ ಇನ್ಕ್ಲೂಡ್ ಹೈಲಿ ಸ್ಪೆಷಲೈಸ್ಡ್ ನೈಟ್ರೈಲ್ ಕಾಂಪೌಂಡ್ಸ್ ಯೂಸ್ಡ್ ಇನ್ ಫಾರ್ಮಾ, ಅಗ್ರೋಕೆಮಿಕಲ್ಸ್, ನಿಕೆಲ್ ವೇಸ್ಟ್ ಅಂಡ್ ಸ್ಕ್ರಾಪ್ ರಿಸೈಕಲ್ಡ್, ಲಿಡೋಕೈನ್ ಹಾಗೂ ಲೋಕಲ್ ಅನೆಸ್ಥೆಟಿಕ್. ಹಾಗೆ ನಿಕೆಲ್ ಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಎಕ್ಸೆಂಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಈ ಪ್ರಾಡಕ್ಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಿಗೆ ಒಂದಷ್ಟು ಪಾಸಿಟಿವ್ ಸುದ್ದಿ ಅಂತ ಹೇಳ್ಬೋದು. ನೋಡೋಣ ಯಾವ ಸ್ಟಾಕ್ ಅಲ್ಲಿ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಎಸ್ಪೆಷಲಿ ಈ ಪ್ರಾಡಕ್ಟ್ ಯಾವ್ದಾದ್ರು ಕಂಪನಿ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಿದ್ರೆ ಅಲ್ಲಿ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ನೋಡ್ಲಿಕ್ಕೆ ಸಿಗಬಹುದು. ಇನ್ನು ಆಟೋ ಸೆಕ್ಟರ್ಸ್ ನಾಳೆ ಫೋಕಸ್ ಅಲ್ಲಿ ಇರುತ್ತೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ಜಿಎಸ್ಟಿ ರಾಷನಲೈಸೇಷನ್ ಸಂದರ್ಭದಲ್ಲಿ ಆಟೋಗೆ ಸಂಬಂಧಪಟ್ಟಂತೆ ಜಿಎಸ್ಟಿ ಚೇಂಜಸ್ ಆಗಿತ್ತು. 28% ಇಂದ 18% ಗೆ ಬಂದಿತ್ತು. ಹಾಗಂತ ಎಲ್ಲಾ ಕಾರುಗಳಿಗಲ್ಲ, ಲಕ್ಸುರಿ ಕಾರುಗಳಿಗೆ 40% ಇದೆ, ಸಣ್ಣ ಕಾರುಗಳಿಗೆ 18% ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವು ಅಪ್ಡೇಟ್ ಗಳು ಬರ್ತವೆ. ಅಂದ್ರೆ ಹಲವು ಕಾರ್ ಮೇಕರ್ಸ್ ಬರ್ತಿರುವಂತಹ ಅಡ್ವಾಂಟೇಜ್ ಅನ್ನ ಕಸ್ಟಮರ್ಸ್ ಗೆ ವರ್ಗಾವಣೆ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಗಳನ್ನ ಮಾಡಿದ್ದಾರೆ. ಟಾಟಾ ಮೋಟಾರ್ಸ್ ಈಗಾಗಲೇ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ, ಯಾವ ಕಾರು ಬೆಲೆ ಎಷ್ಟು ಕಡಿಮೆ ಆಗುತ್ತೆ ಸೆಪ್ಟೆಂಬರ್ 22ರಿಂದ ಅಂತ. ಇನ್ನು ಹ್ಯುಂಡೈ ಮೋಟಾರ್ಸ್ ಆಗ್ಬೋದು, ಮಾರುತಿ ಸುಜುಕಿ ಆಗ್ಬೋದು, ಇವೆಲ್ಲ ಕಂಪನಿಗಳು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ಕಸ್ಟಮರ್ ಗೆ ಜಿಎಸ್ಟಿ ಬೆನಿಫಿಟ್ ಅನ್ನ ವರ್ಗಾವಣೆ ಮಾಡೋ ಬಗ್ಗೆ. ಹಾಗಾಗಿ ಆಟೋ ಸೆಕ್ಟರ್ ಫೋಕಸ್ ಅಲ್ಲಿ ಇರುತ್ತೆ. ಈವನ್ 2 ವೀಲರ್ ಕಂಪನೀಸ್ ಕೂಡ ಫೋಕಸ್ ಇರುತ್ತೆ. ಯಾಕಂದ್ರೆ ಜಿಎಸ್ಟಿ ನಲ್ಲಿ ಬದಲಾವಣೆ ಆಗಿರೋದ್ರಿಂದ, ಜೊತೆಗೆ ಕಂಪನಿಗಳು ಕಸ್ಟಮರ್ ಗೆ ವರ್ಗಾವಣೆ ಮಾಡ್ತಿರೋದ್ರಿಂದ ಬೆನಿಫಿಟ್ ಅಂತ. ನಾಳೆ ಆಟೋ ಸೆಕ್ಟರ್ ಅನ್ನ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ನಂತರ ಲೂಪಿನ್ ಲಿಮಿಟೆಡ್ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಯ ಔರಂಗಾಬಾದ್ ಫೆಸಿಲಿಟಿಯಲ್ಲಿ USFDA ಇನ್ಸ್ಪೆಕ್ಷನ್ ಕಂಪ್ಲೀಟ್ ಆಗಿದೆ. ಜೊತೆಗೆ 2 ಅಬ್ಸರ್ವೇಷನ್ ಅನ್ನು ಕೂಡ ಫೈಂಡ್ ಮಾಡಿದೆ USFDA. ಈ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಲೂಪಿನ್ ಅನ್ನು ಕೂಡ ನಾಳೆ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು, ಯಾವ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ನಂತರ ಅದಾನಿ ಪವರ್ ಸುದ್ದಿಯಲ್ಲಿರುತ್ತೆ. ನೋಡಬಹುದು, ಅದಾನಿ ಗ್ರೂಪ್ ಪ್ಲಾನ್ಸ್ ಟು ಇನ್ವೆಸ್ಟ್ $60 billion ಇನ್ ಪವರ್ ಸೆಕ್ಟರ್ ಟಿಲ್ 2032. 2032 $60 billion ಅದಾನಿ ಗ್ರೂಪ್ ಪವರ್ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡುವಂತ ಪ್ಲಾನ್ ಅನ್ನ ಹಾಕೊಂಡಿದೆ. ಈ ಸುದ್ದಿಯನ್ನ ಕೊಟ್ಟಿದೆ. ಜೊತೆಗೆ ಅದರಲ್ಲೂ ಎಸ್ಪೆಷಲಿ ರಿನ್ಯೂವಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ. ಇದರ ಜೊತೆಗೆ ಕಂಪನಿ ಭೂತಾನ್ ನ ಗ್ರೀನ್ ಎನರ್ಜಿ ಕಂಪನಿಯ ಜೊತೆಗೆ ಒಪ್ಪಂದವನ್ನ ಮಾಡಿಕೊಂಡಿದೆ 570 ಮೆಗಾವ್ಯಾಟ್ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ. ಈ ಸುದ್ದಿಯ ಕಾರಣಕ್ಕೂ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಈ 2 ಸುದ್ದಿಗಳು ಬಂದಿದೆ ಅದಾನಿ ಪವರ್ ಗೆ ಸಂಬಂಧಪಟ್ಟಂತೆ. ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡುವುದು, ಯಾವ ರೀತಿ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ. ನಂತರ ಮ್ಯಾಕ್ಸ್ ಎಸ್ಟೇಟ್ ಸುದ್ದಿಯಲ್ಲಿರುತ್ತೆ. ನಿನ್ನೆ ಇದ್ರ ಬಗ್ಗೆ ಒಂದು ಸುದ್ದಿಯನ್ನ ಕವರ್ ಮಾಡಿದೆ. ಕಂಪನಿ 7.5 ಎಕರೆ ಲ್ಯಾಂಡ್ ಪರ್ಚೇಸ್ ಮಾಡಿದೆ ಗುರುಗ್ರಾಮ್ ಅಲ್ಲಿ. ಸುಮಾರು 3,000 ಕೋಟಿ ವರ್ತ್ ಪ್ರಾಜೆಕ್ಟ್ ಇದು. ಈ ಸುದ್ದಿಯ ಕಾರಣಕ್ಕೆ ಮ್ಯಾಕ್ಸ್ ಎಸ್ಟೇಟ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಮ್ಯಾಕ್ಸ್ ಎಸ್ಟೇಟ್ಸ್ ಲಿಮಿಟೆಡ್. ನಂತರ ಅಕ್ಮೆ ಸೋಲಾರ್ ಹೋಲ್ಡಿಂಗ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಒಂದು ಅಕ್ವಿಸಿಷನ್ ಅನೌನ್ಸ್ ಮಾಡಿದೆ. ಕಂಪನಿ AK ರಿನ್ಯೂವಬಲ್ ಇನ್ಫ್ರಾ ಅನ್ನುವಂತ ಒಂದು ಕಂಪನಿಯಲ್ಲಿ 100% ಸ್ಟೇಕ್ ಅನ್ನು ತಗೊಳ್ಳುವಂತ ನಿರ್ಧಾರವನ್ನು ಅನೌನ್ಸ್ ಮಾಡಿದೆ. ಸುಮಾರು 79 ಕೋಟಿಗೆ ಈ ಅಕ್ವಿಸಿಷನ್ ಅನ್ನ ಅನೌನ್ಸ್ ಮಾಡಿದೆ. ಈ ಸುದ್ದಿಯ ಕಾರಣಕ್ಕೆ ಅಕ್ಮೆ ಸೋಲಾರ್ ಹೋಲ್ಡಿಂಗ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಸ್ಟಾಕ್ ಅಲ್ಲಿ ನಾಳೆ ಅಂತ. ನಂತರ ಸನ್ಟೆಕ್ ರಿಯಾಲಿಟಿ ಕೂಡ ಸುದ್ದಿಯಲ್ಲಿರುತ್ತೆ. ಕಂಪನಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಅನೌನ್ಸ್ ಮಾಡಿದೆ. ಅದರಲ್ಲೂ ವಾರಂಟ್ಸ್ ಅನ್ನ ಇಶ್ಯೂ ಮಾಡೋ ಮೂಲಕ 1.17 crore ವಾರಂಟ್ಸ್ ಇಶ್ಯೂ ಮಾಡೋ ಮೂಲಕ 500 ಕೋಟಿ ಫಂಡ್ ರೈಸ್ ಅನೌನ್ಸ್ ಮಾಡಿದೆ. 425 rupees ಈಚ್ ವಾರಂಟ್ಸ್ ಆಗಿರುತ್ತೆ. ಈ ಸುದ್ದಿಯ ಕಾರಣಕ್ಕೆ ಸನ್ಟೆಕ್ ರಿಯಾಲಿಟಿಯನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ.
ನಂತರ NTPC ಗ್ರೀನ್ ಎನರ್ಜಿ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ VOC ಪೋರ್ಟ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಗ್ರೀನ್ ಎನರ್ಜಿ ಹಾಗೂ ಹೈಡ್ರೋಜನ್ ಮೊಬಿಲಿಟಿ ಪ್ರಾಜೆಕ್ಟ್ ಗಳಿಗೆ ಸಂಬಂಧಪಟ್ಟಂತೆ MOU ಮಾಡಿಕೊಂಡಿದೆ VOC ಪೋರ್ಟ್ ಅಥಾರಿಟಿ ಜೊತೆ. ಈ ಸುದ್ದಿಯ ಕಾರಣಕ್ಕೆ NTPC ಗ್ರೀನ್ ಎನರ್ಜಿಯನ್ನು ಕೂಡ ಫೋಕಸ್ ಲಿಸ್ಟ್ ಅಲ್ಲಿ ಇಡಬಹುದು. ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ, ಸ್ಟಾಕಲ್ಲಿ ಇದೇನಾದ್ರೂ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತಾ ಇಲ್ವಾ ಅಂತ. ನಂತರ PNB ಹೌಸಿಂಗ್ ಫೈನಾನ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ನೋಡಬಹುದು, PNB ಹೌಸಿಂಗ್ ಫೈನಾನ್ಸ್ ಬೋರ್ಡ್ ಓಕೆಸ್ 5,000 crore NCD ಇಶ್ಯೂಯನ್ಸ್, ನಾನ್ ಕನ್ವರ್ಟಿಬಲ್ ಡಿಬೆಂಚರ್ಸ್ ಅನ್ನ ಇಶ್ಯೂ ಮಾಡುವಂತ ನಿರ್ಧಾರಕ್ಕೆ ಕಂಪನಿಯ ಬೋರ್ಡ್ ಅಪ್ರೂವಲ್ ಅನ್ನು ಕೊಟ್ಟಿದೆ. ಈ ಮೂಲಕ ಸುಮಾರು 5,000 ಕೋಟಿಯನ್ನ ಕಂಪನಿ ಫಂಡ್ ರೈಸ್ ಮಾಡ್ತಾ ಇದೆ. ಈ ಫಂಡ್ ರೈಸ್ ಡಿಸಿಷನ್ ನ ಕಾರಣಕ್ಕೆ PNB ಹೌಸಿಂಗ್ ಫೈನಾನ್ಸ್ ಕೂಡ ಸುದ್ದಿಲಿರುತ್ತೆ. ಇದನ್ನು ಸಹ ಅಬ್ಸರ್ವ್ ಮಾಡಬಹುದು, ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ಡಿಸಿಷನ್ ಗೆ ಕಂಪನಿ ಅಂತ. ನಂತರ ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್ ಕೂಡ ಸುದ್ದಿಯಲ್ಲಿರುತ್ತೆ. ಅಗೇನ್ ಇದು ಕೂಡ US FDA ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಕಂಪನಿಯ UK API ಫೆಸಿಲಿಟಿಯಲ್ಲಿ US FDA ಇನ್ಸ್ಪೆಕ್ಷನ್ ನಡೆದಿದೆ. ಜೊತೆಗೆ 7 ಅಬ್ಸರ್ವೇಷನ್ ಅನ್ನು ಫೈಂಡ್ ಮಾಡಿದೆ US FDA. ಕಂಪನಿಯ UK ಫೆಸಿಲಿಟಿಯಲ್ಲಿ ನಡೆದಿರುವಂತದ್ದು ಈ ಇನ್ಸ್ಪೆಕ್ಷನ್. ಈ ಸುದ್ದಿಯ ಕಾರಣಕ್ಕೆ ಡಾಕ್ಟರ್ ರೆಡ್ಡಿಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಾಳೆ ಯಾವ ರೀತಿಯ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ. ನಂತರ ಏಜಿಸ್ ಲಾಜಿಸ್ಟಿಕ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ 61,000 KL ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡಿದೆ ಮುಂಬೈ ಪೋರ್ಟ್ ಅಲ್ಲಿ. ಇದಕ್ಕಾಗಿ ಸುಮಾರು 100 ಕೋಟಿಯನ್ನ ಕಂಪನಿ ಇನ್ವೆಸ್ಟ್ ಮಾಡಿದೆ. ಈ ಕೆಪಾಸಿಟಿ ಎಕ್ಸ್ಪಾನ್ಷನ್ ಕಾರಣಕ್ಕೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ಯೂಶುವಲಿ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡ್ತಾ ಇದೆ ಕಂಪನೀಸ್ ಅಂದ್ರೆ ಅದು ಪಾಸಿಟಿವ್ ಸುದ್ದಿ ಆಗುತ್ತೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಅದರಿಂದ ಕಂಪನಿಗೆ ಒಳ್ಳೆ ರೆವಿನ್ಯೂ ಕೂಡ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ವಾಲ್ಯೂಮ್ಸ್ ಅನ್ನ ಜಾಸ್ತಿ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿ ಸಿಗುತ್ತೆ. ಹಾಗಾಗಿ ಏಜಿಸ್ ಲಾಜಿಸ್ಟಿಕ್ಸ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ ಕೇನ್ಸ್ ಟೆಕ್ನಾಲಜಿ ಕೂಡ ಸುದ್ದಿಯಲ್ಲಿರುತ್ತೆ. ಕಂಪನಿಗೆ ಸಂಬಂಧಪಟ್ಟಂತೆ ಕೆಲವು ಸುದ್ದಿಗಳು ಬಂದಿದೆ. ಕಂಪನಿ ವೇರಬಲ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿಯನ್ನ ಕೊಟ್ಟಿದೆ. ತನ್ನ ವೇರಬಲ್ ಬಿಸ್ನೆಸ್ ಅಲ್ಲಿ ಅಥವಾ ಬಿಸ್ನೆಸ್ ಅನ್ನು ಸ್ಟ್ರೆಂಥನ್ ಮಾಡೋ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಈ ಸುದ್ದಿಯ ಕಾರಣಕ್ಕೆ ಕೇನ್ಸ್ ಟೆಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಾಳೆ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಏನು ನಾನು ಅವಾಗಲೇ ಹೇಳಿದೆ, GST ಇಂಪ್ಯಾಕ್ಟ್ ಏನಿದೆ ಆಟೋಮೇಕರ್ಸ್ ಬೆನಿಫಿಟ್ ಅನ್ನ ಟ್ರಾನ್ಸ್ಫರ್ ಮಾಡ್ತಿರೋ ಬಗ್ಗೆ ನೋಡಬಹುದು. ಆಟೋಮೇಕರ್ಸ್ ರಶ್ ಟು ಪಾಸ್ ಆನ್ GST ಬೆನಿಫಿಟ್ಸ್. ಥಾರ್, ಸ್ಕಾರ್ಪಿಯೋ, ಕ್ರೆಟಾ, ನೆಕ್ಸಾನ್, ಫಾರ್ಚುನರ್, ಸಫಾರಿ ಗೆಟ್ ಮೇಜರ್ ಪ್ರೈಸ್ ಕಟ್ಸ್. ಹಲವು ಕಂಪನಿಗಳಿಗಾಗಲಿ ಪ್ರೈಸ್ ಕಟ್ಸ್ ಎಷ್ಟು ಆಗಬಹುದು ಅನ್ನೋದ್ರ ಬಗ್ಗೆ ಕೂಡ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಟಾಟಾ ಮೋಟಾರ್ಸ್ ನೋಡಬಹುದು, ಫ್ರೈಡೆ ಸೆಡ್ ಇಟ್ಸ್ ಎಂಟ್ರಿ ಲೆವೆಲ್ ಹ್ಯಾಚ್ ಬ್ಯಾಕ್ ಟಿಯಾಗೋ ವಿಲ್ ಬಿಕಮ್ ಚೀಪರ್ ಬೈ 75,000. ಸುಮಾರು 75,000 ಕಡಿಮೆ ಆಗುತ್ತೆ ಟಿಯಾಗೋ. ಇನ್ನು ಟಿಗೋರ್ 80,000 ಕಡಿಮೆ ಆಗುತ್ತೆ ಅಂತ ಹೇಳಿದೆ. ನಂತರ ಆಲ್ಟ್ರೋಸ್ 1.1 lakh, ಪಂಚ್ ಅಲ್ಲಿ 85,000, ನೆಕ್ಸಾನ್ ಅಲ್ಲಿ 1.5 ಲಕ್ಷ ಕಡಿಮೆ ಆಗೋ ಬಗ್ಗೆ ಕಂಪನಿ ಹೇಳಿದೆ. ಇನ್ನು ಕರ್ವ್ 65,000 ಇದೆ, ಅಂದ್ರೆ ಕಡಿಮೆ ಆಗ್ತಾ ಇದೆ. ಯಾರಿಯರ್ ಅಲ್ಲೂ ಕೂಡ ಯಾರಿಯರ್ ಅಂಡ್ ಸಫಾರಿ ನೋಡಬಹುದು 1.4 lakh ಅಂಡ್ 1.45 lakh ಕಡಿಮೆ ಆಗ್ತಾ ಇದೆ. ಮಹೀಂದ್ರ ಅಂಡ್ ಮಹೀಂದ್ರ ಕೂಡ ಇದನ್ನ ಟ್ರಾನ್ಸ್ಫರ್ ಮಾಡ್ತಾ ನೋಡಬಹುದು. ಬೊಲೆರೋ ನಿಯೋ 1.27 lakh ಕಡಿಮೆ ಆಗ್ತಾ ಇದೆ. XUV 3XO 1.4 lakh ಕಡಿಮೆ ಆಗೋ ಬಗ್ಗೆ ತಿಳಿಸಿದೆ ಕಂಪನಿ. XUV 3XO ಡೀಸೆಲ್ ವೆಹಿಕಲ್ 1.56 lakh ಕಡಿಮೆ ಆಗ್ತಾ ಇದೆ. ಇನ್ನು ಹ್ಯುಂಡೈ ವಿಚಾರಕ್ಕೆ ಬಂದ್ರೆ ಗ್ರಾಂಡ್ i10 ನಿಯೋಸ್ 73,800 ಕಡಿಮೆ ಆಗೋ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ. i20 98,000, i20 N ಲೈನ್ 1.08 lakh, ಹಾಗೆ ಅರಾ ಅಂಡ್ ವರ್ನಾ 78,465 ಅಂಡ್ 60,000 ರೆಸ್ಪೆಕ್ಟಿವ್ಲಿ ಕಡಿಮೆ ಆಗುತ್ತೆ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದೆ. ಹಲವಾರು ಕಾರುಗಳ ಬೆಲೆ ಕಡಿಮೆ ಆಗ್ತಾ ಇದೆ GST ರಿಡಕ್ಷನ್ ಇಂದ. ಈ ಬಗ್ಗೆ ಅನೌನ್ಸ್ಮೆಂಟ್ ಗಳು ಬಂದ ಇವುಗಳನ್ನೆಲ್ಲ ಅಬ್ಸರ್ವ್ ಮಾಡಬಹುದು. ಜೊತೆಗೆ ಇವಷ್ಟೇ ಅಲ್ಲ, ಆಟೋ ಎನ್ಸೆಲರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಅಂದ್ರೆ ಸ್ಪೇರ್ಸ್ ಅಲ್ಲಿ ಕೆಲಸ ಮಾಡುವಂತ ಟೈರ್ ಕಂಪನೀಸ್, ಇವುಗಳಿಗೂ ಕೂಡ ಇದರ ಲಾಭ ಸಿಗುತ್ತೆ. ಯಾಕಂದ್ರೆ ಸೇಲ್ಸ್ ಜಾಸ್ತಿ ಆಯ್ತು ಅಂದ್ರೆ ಇವರ ಬೇಡಿಕೆ ಕೂಡ ಜಾಸ್ತಿ ಆಗುತ್ತೆ. ಅದು ಟೈರ್ ಮೇಕರ್ಸ್ ಆಗ್ಬೋದು ಅಥವಾ ಸ್ಪೇರ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವ್ರು ಆಗ್ಬೋದು. ಎಲ್ರಿಗೂ ಕೂಡ ಇದರ ಲಾಭ ಇದ್ದೇ ಇರುತ್ತೆ. ಇನ್ನು ಫುಲ್ ಲಿಸ್ಟ್ ಕೂಡ ನೋಡಬಹುದು. ಟಿಯಾಗೋ, ಟಿಗೋರ್, ಆಲ್ಟ್ರೋಸ್, ಪಂಚ್, ನೆಕ್ಸಾನ್, ಕರ್ವ್, ಹ್ಯಾರಿಯರ್, ಬೊಲೆರೋ, ಥಾರ್ ಕೂಡ ನೋಡಬಹುದು 1.35 lakh ಕಡಿಮೆ ಆಗುತ್ತೆ. ಸ್ಕಾರ್ಪಿಯೋ, ಟೊಯೋಟಾದಲ್ಲಿ ಹಿಲಕ್ಸ್ ಅಥವಾ ಹೈಲಕ್ಸ್ 2.5 ಲಕ್ಷ ಕಡಿಮೆ ಆಗ್ತಿದೆ. ಈ ರೀತಿ ಸಾಕಷ್ಟು ಬೆನಿಫಿಟ್ಸ್ ಖಂಡಿತ ಇದರಿಂದ ಸಿಗ್ತಾ ಇದೆ. ರೆನಾಲ್ಟ್ ಅಲ್ಲೂ ಕೂಡ ನೋಡಬಹುದು ಒಂದಷ್ಟು ಲಾಭ ಕಸ್ಟಮರ್ಸ್ ಕಂತೂ ಇದೆ. ಸೇಲ್ಸ್ ಕೂಡ ಜಾಸ್ತಿ ಆಗ್ಬಹುದು. ಇದು ಸೇಲ್ಸ್ ಜಾಸ್ತಿ ಆಗ್ಲಿಕ್ಕೆ ಮೋಟಿವೇಶನ್, ಅಂದ್ರೆ ಕಸ್ಟಮರ್ಸ್ ಗೆ ತಗೊಳಕ್ಕೆ ಮೋಟಿವೇಶನ್. ಕಡಿಮೆ ಆಗ್ತಿದೆ ಅಂದ್ರೆ ಅಬ್ವಿಯಸ್ಲಿ ಒಂದಷ್ಟು ಅಡ್ವಾಂಟೇಜಸ್ ಇರುತ್ತೆ. ಅದರಲ್ಲೂ ಲೋನ್ ಮೂಲಕ ತಗೊಳ್ಳೋರಿಗೆ ಇದು ದೊಡ್ಡ ಲಾಭವನ್ನು ಕೂಡ ಕೊಡುತ್ತೆ. ಯಾಕಂದ್ರೆ ಅಪ್ ಟು 1 lakh ವರೆಗೂ ಕಡಿಮೆ ಆಗುತ್ತೆ ಪ್ರೈಸ್. ಅಂದ್ರೆ EMI ಅಲ್ಲಿ ಬಿಗ್ ರಿಡಕ್ಷನ್ ಆಗುತ್ತೆ, ಜೊತೆಗೆ ಅಷ್ಟು ಇಂಟ್ರೆಸ್ಟ್ ಕೂಡ ಉಳಿಯುತ್ತೆ. ಹಾಗಾಗಿ ಬೆನಿಫಿಟ್ಸ್ ಅಂತೂ ಇದ್ದೇ ಇರುತ್ತೆ. ನೋಡೋಣ, ಈಗಾಗಲೇ ಆಟೋ ಸೆಕ್ಟರ್ ಅಲ್ಲಿ ರಿಯಾಕ್ಷನ್ ಬಂದಿದೆ ನಿನ್ನೆ ಮೊನ್ನೆ ಕೂಡ, ಅಂದ್ರೆ ಶುಕ್ರವಾರ ಗುರುವಾರ ಕೂಡ. ಬಟ್ ಸ್ಟಿಲ್ ಈ ವಾರ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.